ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಟೊಮೆಟೊದು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿಬಿಡಬೇಕು, ನೀರಿನ ಅಂಶ ಏನೂ ಇರಬಾರ್ದು. ಸೊ ಆ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ವಾಶ್ ಆಗಿದೆ ಆಗಲೇ, ನೀನು ಕಟ್ ಮಾಡಬೇಕು. ಆಮೇಲೆ ಅದಕ್ಕೆ ಬೇಕಾಗಿರೋದು ವೆನಿಗರು, ಎಣ್ಣೆ, ಆಮೇಲೆ ಉಪ್ಪು. ಇದರಲ್ಲಿ ಕಾಶ್ಮೀರಿ ಚಿಲ್ಲಿ ಮತ್ತು ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಎರಡು ತೊಗೊಂಡಿದ್ದೀನಿ. ಆಮೇಲೆ ಇದು ಸಾಸಿವೆ, ಮೆಂತ್ಯ ಮತ್ತು ಇಂಗು, ಇದೆರಡು ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೋಬೇಕು. ಫಸ್ಟು ಇದೆರಡು ರೆಡಿ ಮಾಡಿ ಇಟ್ಕೊತೀನಿ ನಾನು. ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಪೌಡರ್ ಮಾಡ್ಕೋಬೇಕು ಇದೆರಡನ್ನು. ಇದಕ್ಕೆ ಸ್ವಲ್ಪ ಎಣ್ಣೆನೂ ಜಾಸ್ತಿ ಬೇಕಾಗುತ್ತೆ, ಕೆಡಬಾರ್ದು ಅಂದರೆ. ಸೊ ಸ್ವಲ್ಪ ಎಣ್ಣೆನೂ ತೊಗೊಂಡಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ ಟೊಮೆಟೊ pickle. For that we need tomatoes. We have to wash it and dry it completely so that it should not have any water, because we are keeping this for more than a month or something. For that we should not have no water, so we have to wipe it off. So I have taken so much of tomatoes and vinegar, oil. This is nothing. This is chili powder, extra hot chili powder and Kashmiri chili powder. How much our spice you want, you can add that. And this is asafoetida, this is methi, and this is mustard, salt. These two we have to roast it, dry roast it, and then powder it. I will cut this one, and I will also roast this and make a powder, and some dry chili for tempering. I need some more the mustard seeds also for tempering, and some asafoetida. ಒಗ್ಗರಣೆಗೆ ಇದು ಡ್ರೈ ಒಣ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಸಾಸಿವೆನೂ ಬೇಕು, ಆಮೇಲೆ ಸ್ವಲ್ಪ ಇಂಗು ಬೇಕು, ಎಣ್ಣೆ. ಇದಿಷ್ಟು ಒಗ್ಗರಣೆ ಕೊನೆಯಲ್ಲಿ ಕೊಡೋಕ್ಕೆ. ಆಮೇಲೆ ಬಟ್ ಇದೆರಡು ಫಸ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಬಟ್ ಒಗ್ಗರಣೆಗೆ ಒಂದು ಸ್ವಲ್ಪ ತೊಗೋಬೇಕು, ನಾನು ತೋರಿಸ್ತೀನಿ. ದೀಸ್ 3 ಫಾರ್ tempering: oil, dry chili, very little methi, mustard seeds and asafoetida, ಸ್ವಲ್ಪ ಇಂಗು, ಸಾಸಿವೆ, ಮೆಂತ್ಯ. ಇದಿಷ್ಟು ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕೋಣ ಅಂತ, ಅದಷ್ಟು ಬೇಕು. ಸಪ್ರೇಟ್ ಎತ್ತಿಟ್ಕೊಬಿಡಿ. ಕಟ್ ಮಾಡಿದ್ದೀನಿ. ಇನ್ನು ಬೇಕು ಅಂತ ಹೇಳಿದ್ರೆ ಕಟ್ ಮಾಡೋಕ್ಕಲ್ಲೇ ಇಟ್ಕೊಂಡಿದ್ದೀನಿ, ಸಾಕಂತ ನೋಡ್ತೀನಿ. ಸೊ ಮತ್ತು ನಾವು ಏನು ವಾಟರ್ ಇಲ್ದಿದ್ದು ಕಂಟೈನರೇ ತೊಗೋಬೇಕು ಕುಕ್ ಮಾಡೋಕ್ಕೆ. ಐ ಹ್ಯಾವ್ ಟೇಕನ್ ಸೋ ಮಚ್ ಆಫ್ ಟೊಮೆಟೊ. ಸಮ್ ಮೋರ್ ಇಸ್ ಲೆಫ್ಟ್. ಇಫ್ ಐ ನೀಡ್ ಐ ವಿಲ್ ಆ್ಯಡ್ ಇಟ್, ಬಟ್ ಮೇಕ್ ಶೂರ್ ದಟ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ವಾಟರ್. ಈವನ್ ದ vessel we are using to cook, it should not have no water, including the spatula. ಫಸ್ಟು ಎಣ್ಣೆ ಹಾಕೊಳ್ಳೋಣ. ನಾವು ಐ ವಿಲ್ ಬಿ ಪುಟ್ಟಿಂಗ್ ಆಯಿಲ್. ಇದು ಬಿಸಿ ಆದಮೇಲೆ ಇವಾಗ ಆಫ್ಟರ್ ಇಟ್ ಬಿಕಮ್ಸ್ ಹಾಟ್, ಐ ವಿಲ್ ಬಿ ಆ್ಯಡಿಂಗ್ ಮಸ್ಟರ್ಡ್ ಸೀಡ್ಸ್ ಆ್ಯಂಡ್ ಸಮ್ ಇದು ಸಾಸಿವೆ ಮತ್ತು ಮೇಥಿ ಸೀಡ್ಸ್ ಆ್ಯಂಡ್ ಸಮ್ asafoetida, ವೆರಿ ಲಿಟಲ್. ಇವಾಗ ಐ ವಿಲ್ ಬಿ ಆ್ಯಡಿಂಗ್ ಟೊಮೆಟೊ. ಇದು ಇವಾಗ ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಡಬೇಕು. ಇವಾಗ ಸಾಲ್ಟ್ ಆ್ಯಡ್ ಮಾಡ್ಬೋದು.
ರಿಮೈನಿಂಗ್ ಟೊಮೆಟೊಸ್ ಆಲ್ಸೋ ಐ ಜಸ್ಟ್ ಕಟ್ಟೆಡ್ ಆ್ಯಂಡ್ ಆ್ಯಡೆಡ್. ಇನ್ನು ಮಿಕ್ಕಿತ್ತಲ್ಲ ಆ ಟೊಮೆಟೊನೂ ಆ್ಯಡ್ ಮಾಡಿದೆ. ಇವಾಗ ಇದ್ರದ್ದೇ ವಾಟ್ರಲ್ಲಿ ಅದು ಕುಕ್ ಆಗುತ್ತೆ. ಐ ಡಿಡ್ ನಾಟ್ ಆ್ಯಡ್ ಎನಿ ವಾಟರ್. ದಿಸ್ ಇಸ್ ಟೊಮೆಟೊ ಜ್ಯೂಸ್ ಇಟ್ ಸೆಲ್ಫ್, ಸೊ ಇಟ್ ವಿಲ್ ಕುಕ್ ವಿತ್ ಇಟ್ಸ್ ಓನ್ ವಾಟರ್. ಅದ್ರದ್ದೇ ನೀರಲ್ಲಿ ಅದು ಕುಕ್ ಮಾಡ್ಕೊಳ್ಳುತ್ತೆ. ಚೆನ್ನಾಗಿ ಅದು ನೀರೆಲ್ಲ ಹೋಗೋವರೆಗೂ ಕುಕ್ ಮಾಡ್ಕೋಬೇಕು ಮೀಡಿಯಮ್ ಹೀಟಲ್ಲೇ. ಕುಕ್ ಆಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ಜೀರಿಗೆ ಮತ್ತು ಸಾಸಿವೆ ಮತ್ತು ಮೆಂತ್ಯ ಪೌಡರು ರೋಸ್ಟ್ ಆಗಿದೆ, ಅದು ಪೌಡರ್ ಮಾಡ್ಕೊಬರೋಣ. I will just go and make a powder of methi and mustard seeds right now. This is mustard seeds and methi's powder. Idu roasted. I just roast ಆಗಿರೋ ಮೇಥಿ ಸೀಡ್ಸು ಮತ್ತು ಮೆಂತ್ಯ ಮತ್ತು ಸಾಸಿವೆದು ಪೌಡರು ಅದು ಆಮೇಲೆ ಆ್ಯಡ್ ಮಾಡಬೇಕು. ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದಾಯಿತು, ಆಸೋಫಟಿಡಾ ಹಾಕಿದ್ದಾಯಿತು, ಇಂಗನ್ನು ಹಾಕಿದ್ದಾಯಿತು. ಆಮೇಲೆ ಇದು ಮಾತ್ರ ಹಾಕಬೇಕೀಗ. ಉಪ್ಪು ಹಾಕಿದೆ, ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ಬರೀ ವೆನಿಗರ್ ಮಾತ್ರ ಬಾಕಿ ಇದೆ ಹಾಕೋಕ್ಕೆ. ಆಮೇಲೆ ಟೆಂಪ್ರಿಂಗ್ ಇನ್ನೊಂದು ಸತಿ ಕೊಡ್ತಾಯಿದ್ದೀನಿ ಎಂಡಲ್ಲಿ. ಸ್ವಲ್ಪ ಇದನ್ನು ಕುಕ್ ಮಾಡಿ ಸ್ವಲ್ಪ ವಾಟ್ರೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಕುಕ್ ಆಗಬೇಕು. ಇಟ್ ಟೇಕ್ಸ್ ಲೈಕ್ ಒಂದು 1 hour ತೊಗೊಳುತ್ತೆ ಇದಾಗೋಕ್ಕೆ. ಆ್ಯಡೆಡ್ ರೆಡ್ ಚಿಲ್ಲಿ ಪೌಡರ್, ಅಸಫಟಿಡಾ ಆ್ಯಂಡ್ ಸಾಲ್ಟ್ ಎಕ್ಸ್ಟ್ರಾ ಆ್ಯಂಡ್ ಇವನ್ ಡ್ರೈ ರೋಸ್ಟ್ ಮಸ್ಟರ್ಡ್ ಸೀಡ್ ಆ್ಯಂಡ್ ಮೇಥಿ ಸೀಡ್ಸ್ ಪೌಡರ್ ಆ್ಯಡ್ ಮಾಡಿದೆ. ಅದನ್ನು ಮೇಥಿ ಮತ್ತು ಮೆಂತ್ಯ ಮತ್ತು ಸಾಸಿವೆದು ಡ್ರೈ ರೋಸ್ಟ್ ಆಗಿರೋ ಪೌಡ್ರೂ ಆ್ಯಡ್ ಮಾಡಿದೆ. ಇನ್ನು ಬರೀ ವೆನಿಗರ್ ಮಾತ್ರ ಹಾಕಬೇಕು. ಓನ್ಲಿ ವೆನಿಗರ್ ಇಸ್ ಲೆಫ್ಟ್. ಹ್ಯಾವ್ ಟು ಆ್ಯಡ್ ಆಫ್ಟರ್ ಆಲ್ ದ ವಾಟರ್ ಗೆಟ್ಸ್ ಎವಾಪರೇಟೆಡ್. ಸೊ ಇವಾಗ ಹಾಕಿದೆ, ಸ್ವಲ್ಪ ತಿಕ್ಕಾಗಿ ಬಂದಿದೆ ಇದು. ಸೊ ಈ ತಿಕ್ನೆಸ್ ಇದ್ದರೆ ಸಾಕು, ಅರ್ಧಕ್ಕರ್ಧ ಕಮ್ಮಿ ಆಗಿರೋದ್ರಿಂದ. ಸೊ ನಾವು ಐ ವಿಲ್ ಬಿ ಆ್ಯಡಿಂಗ್ ದ ವೆನಿಗರ್. ಆಮೇಲೆ ಎಂಡಲ್ಲಿ ಸ್ವಲ್ಪ ಒಗ್ಗರಣೆ, ಒಂದು ಸ್ವಲ್ಪ ಎಣ್ಣೆನೂ ಹಾಕಬೇಕು, ಅದು ಹಾಳಾಗಬಾರ್ದು ಅಂತ. ಪುಟ್ಟಿಂಗ್ 1 or 2 spoons ಆಫ್ ಆಯಿಲ್. ದಿಸ್ ಇಸ್ ವೆನಿಗರ್. ಇವಾಗ ವೆನಿಗರ್ ಹಾಕ್ತಾಯಿದ್ದೀನಿ. ಆಫ್ ಮಾಡಿಬಿಡ್ಬೇಕು. ಆಮೇಲೆ ಇವಾಗ ಒಗ್ಗರಣೆ 1 or 2 spoons ಇದನ್ನು ಹಾಕ್ಬೋದು. So vinegar will prevent from getting spoiled, and also it gives like a tangy taste. ವೆನಿಗರ್ ಹಾಕಿದ್ರೆ ಹಾಳಾಗಲ್ಲ ಜಾಸ್ತಿ. ಆಮೇಲೆ ಇದು ಹುಳಿನೂ ಸ್ವಲ್ಪ ಕೊಡುತ್ತೆ. ಎಣ್ಣೆನೂ ಅಷ್ಟೇ, ಲೈಕ್ ಇಟ್ ಆ್ಯಕ್ಟ್ಸ್ ಲೈಕ್ ಪ್ರಿಸರ್ವೇಟಿವ್ಸ್ ಆಯಿಲ್. ಸೊ ಅದು ಆಮೇಲೆ ಫೈನಲ್ ಸೀಸನಿಂಗು ಹಾಕಿದ್ರೆ ಸಾಕು. ಈಗ ಆಫ್ ಮಾಡ್ಬೋದು. ಇದನ್ನು ನೀವು ಅನ್ನದ ಜೊತೆಯಲ್ಲಿ ತಿನ್ಬೋದು ನೆಂಚ್ಕೊಳ್ಳೋಕ್ಕೆ. ಇಲ್ಲ ಅಂತ ಹೇಳಿದ್ರೆ ಚಟ್ನಿ ಥರನೂ ಯೂಸ್ ಮಾಡ್ಕೋಬೋದು. ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ಅ ಚಟ್ನಿ ಆರ್ ಯು ಕ್ಯಾನ್ ಈಟ್ ಇಟ್ pickle for the rice. Thanks for watching.
Please subscribe, like, share, press the bell icon. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಹೊಡೆದು ಹೊಸ ಹೊಸ ವೀಡಿಯೋಸು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್, ಎಂಜಾಯ್. ಎಂಜಾಯ್. ಸಬ್ಸ್ಕ್ರೈಬ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಎಂಜಾಯ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಲೂ ಕಲಿಸ್ಕೊಂಡು ತಿನ್ಕೋಬೋದು. ಈ ಥರ ಪೂರಿ ಜೊತೆಲಿ, ಚಪಾತಿ ಜೊತೆಲಿ, ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ, ರೈಸ್ ಕಲರ್ ಜೊತೆಗೆ ತಿನ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್. ಯು ಕ್ಯಾನ್ ಡೂ ಇಟ್. You can eat with rice, chapati, anything. You can make it and eat. Thanks for watching. Okay, bye. Thanks for watching. Thanks for watching. Thanks for watching.